ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವೇನಂತ ಮಾಡಿದ್ವಿ ಅಂತಂದ್ರೆ ಭಾರತಕ್ಕೆ ಯುರೋಪನ್ನರ ಆಗಮನದಲ್ಲಿ ಆರಂಭ ಮಾಡಿದ್ವಿ. ಏನಂತ ಮಾಡಿದ್ವಿ ಅಲ್ಲಿ? ಯುರೋಪಿಯನ್ನರು ಭಾರತಕ್ಕೆ ಯಾಕೆ ಬಂದ್ರು, ಕಾರಣ ಏನು, ಅದರಲ್ಲಿ ಯಾರ್ಯಾರು ಬಂದ್ರು, ಫಸ್ಟ್ ಯಾರು ಬಂದ್ರು? ಪೋರ್ಚುಗೀಸ್ ಬಂದ್ರು. ಯಾಕೆ ಬಂದ್ರು ಅಂತ ಅದೇನ್ ಮಾಡಿದ್ವಿ? ವ್ಯಾಪಾರಕ್ಕಾಗಿ ಆಗಮಿಸಿದ್ರು. ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು. ಹೌದಾ? ಆ ಡಚ್ಚರ ಪ್ರಭಾವ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ತಮ್ಮ ವ್ಯಾಪಾರ ಕೇಂದ್ರಗಳನ್ನ ಭಾರತದಲ್ಲಿ ಬಿಟ್ಟು ಬೇರೆ ಕಡೆ ಹೋದ್ರು. ಯಾರು? ಡಚ್ಚರು. ಯಾಕೆ ಹೋದ್ರು? ಯಾಕೆ ಹೋದ್ರು? ಇಂಗ್ಲಿಷರು ಮತ್ತು ಫ್ರೆಂಚರ ಆಗಮನ. ಎಲ್ಲಿಗೆ ಆಗಮನ? ಭಾರತಕ್ಕೆ ಆಗಮನ. ಈಗ ಯಾರು ಬಂದ್ರು? ಇಂಗ್ಲಿಷರು ಬಂದ್ರು. ನಾವೀಗ ಇಂಗ್ಲಿಷರು ಮತ್ತು ಫ್ರೆಂಚರ ಬಗ್ಗೆ ನಾವು ಇವತ್ತ ಅಧ್ಯಯನ ಮಾಡೋಣ. ಅಂದ್ರೆ ಇಂಗ್ಲಿಷರು ಏನು ಬಂದ್ರಲ್ಲ ನಮ್ಮ ಭಾರತಕ್ಕೆ, ಹೇಗೆ ಬಂದ್ರು, ಯಾವಾಗ ಬಂದ್ರು ನೋಡಿ. 1947 ಆಗಸ್ಟ್ 15 ನಮ್ಮ ಸ್ವಾತಂತ್ರ್ಯ ಸಿಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶ ಯಾರ ಅಧೀನದಲ್ಲಿತ್ತು? ಇಂಗ್ಲಿಷರ ಅಧೀನದಲ್ಲಿ. ಓಕೆ, ಹಾಗೆ ಇಂಗ್ಲಿಷರು ಹೆಂಗ್ ಬಂದ್ರು ಅಂತಂದ್ರೆ ಏನು, ಅವ್ರು ಬರೋ ಸಮಯದಲ್ಲಿ, ನಮ್ಮ ಭಾರತಕ್ಕೆ ಬರುವ ಸಮಯದಲ್ಲಿ ಇಂಗ್ಲಿಷರು ಅಂದ್ರೆ ಇಂಗ್ಲೆಂಡ್ ದೇಶದವರು, ಅವ್ರು ಯಾರು? ಯುರೋಪ್ ಕಡೆದವರು. ಸರಿನಾ? ಹಾಗಾದ್ರೆ ಇಂಗ್ಲಿಷರು ಬರೋಕ್ಕಿಂತ ಪೂರ್ವದಲ್ಲಿ ಇಂಗ್ಲೆಂಡಿನಲ್ಲಿ ಎಲಿಜಬೆತ್ ರಾಣಿ ಅಂತ ಇದ್ರು. ಯಾರು? ಎಲಿಜಬೆತ್ ರಾಣಿ ಹೆಸರು. ಅಂದ್ರೆ ಅವಳ ಅಧೀನದಲ್ಲಿ ಇತ್ತು ದೇಶ. ಏನೋ ಮಾಡ್ಬೇಕಾದ್ರೆ ಎಲಿಜಬೆತ್ ರಾಣಿಯಿಂದ ಪರ್ಮಿಷನ್ ತಗೋಬೇಕಿತ್ತು. ಆ ಇಂಗ್ಲೆಂಡಿನಲ್ಲಿರುವಂತಹ ಕೆಲವು ವರ್ತಕರು ಅಂದ್ರೆ ವ್ಯಾಪಾರಸ್ಥರು ಏನ್ ಮಾಡ್ತಾರಂತಂದ್ರೆ ಒಂದು ಸಂಘ ಕಟ್ಕೊಂಡ್ರೆ. ಈ ಅಂತ ಸಂಘ ಈಸ್ಟ್ ಇಂಡಿಯಾ ಕಂಪನಿ. ಅದು ಈಸ್ಟ್ ಇಂಡಿಯಾ ಕಂಪನಿ. ಯಾರು ಕಟ್ಕೊಂಡ್ರು? ಇಂಗ್ಲೆಂಡಿನಲ್ಲಿರುವಂತಹ ಇಂಗ್ಲಿಷರ ಕೆಲವು ವ್ಯಾಪಾರಸ್ಥರು ಕಟ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಪರ್ಮಿಷನ್ ಹೋದ್ರು. ಯಾರ ಹತ್ರ? ಎಲಿಜಬೆತ್ ರಾಣಿ ಹತ್ರ. ಅವಳು ಕಂಡೀಷನ್ ಹಾಕೊಟ್ಲು. ಏನಂತೇಳಿ, ಸುಮಾರು 15 ವರ್ಷ ಮಾತ್ರ ವ್ಯಾಪಾರ ಮಾಡಿ ಮತ್ತೆ ರಿನ್ಯೂವಲ್ ಮಾಡ್ಕೋಬೇಕಾಗಿತ್ತು. ಏನಂತೇಳಿ 15 ವರ್ಷ ವ್ಯಾಪಾರ ಮಾಡಬೇಕು ಮತ್ತು ಪೂರ್ವ ದೇಶಗಳಲ್ಲಿ ವ್ಯಾಪಾರ ಮಾಡೋದು. ಸರಿ, ಏನು ಪೂರ್ವ ದೇಶಗಳಲ್ಲಿ? ಯಾವುದು? ಪೂರ್ವ ವಲಯ, ಪೂರ್ವ ಗೋಳಾರ್ಧ ಅಂತ ಕರೀತಾರೆ. ಯಾವುದನ್ನ ನೋಡಿ, ಇಲ್ಲೇನು ಗ್ರೀನ್ವಿಚ್ ಅಂದ್ರೆ 0 ಡಿಗ್ರಿ ರೇಖಾಂಶ ಹಾದು ಹೋಗಿದೆಯೋ, ಇದು 0 ಡಿಗ್ರಿ ರೇಖಾಂಶ ಹಾದು ಹೋಗಿದೆ. ಇಲ್ಲಿ ಗ್ರೀನ್ವಿಚ್ ಅನ್ನೋ ನಗರ ಇದೆ. ಹಾಗಾಗಿ ಇದನ್ನ ಗ್ರೀನ್ವಿಚ್ ರೇಖಾಂಶ ಅಂತ ಕರೀತಾರೆ. ಇಲ್ಲಿಂದ ಈ ಭಾಗ ಏನಿದೆ, ಇಲ್ಲಿಂದ ಈ ಭಾಗ ಪೂರ್ವ ರಾಷ್ಟ್ರಗಳು ಅಥವಾ ಪೂರ್ವ ದೇಶಗಳು, ಪೂರ್ವಾತ್ಯ ರಾಷ್ಟ್ರಗಳು. ಇವು ಪಶ್ಚಿಮಾತ್ಯ ರಾಷ್ಟ್ರಗಳು ಅಂತ ಕರೀತಾರೆ. ಪಾಶ್ಚಿಮಾತ್ಯ, ಪೂರ್ವಾತ್ಯ. ಭೂಗೋಳದಲ್ಲಿ ಪೂರ್ವ ಗೋಳ, ಪಶ್ಚಿಮ ಗೋಳ ಅಂತ ಕರೀತಾರೆ. ಹೀಗೆ ಇಲ್ಲಿರುವಂತ ಎಲ್ಲ ದೇಶಗಳು ಅಂತಂದ್ರೆ ಏಷ್ಯಾ ಖಂಡದ ದೇಶಗಳು. ಏಷ್ಯಾ ಖಂಡ ಅಂದ್ರೆ ನಮ್ಮ ಭಾರತ ಅಷ್ಟೇ ಅಲ್ಲ, ಚೀನಾ ಬರುತ್ತೆ. ಚೀನಾ, ಏಷ್ಯಾದಲ್ಲಿ ಹಲವಾರು, ಜಪಾನು, ಚೀನಾ ಮುಂತಾದ, ಪಾಕಿಸ್ತಾನ, ಅಫ್ಘಾನಿಸ್ತಾನ್, ಹೀಗೆ ನಮ್ಮ ಭಾರತ ಇಷ್ಟೇ. ಸರಿ, ಭಾರತ ಅಂದ್ರೆ ಏಷ್ಯಾ ಖಂಡದಲ್ಲಿರುವಂತದ್ದು. ಇಲ್ಲಿ ಪೂರ್ವ ರಾಷ್ಟ್ರಗಳಲ್ಲಿ ವ್ಯಾಪಾರ ಮಾಡಲು ಅನುಮತಿಯನ್ನ ಕೊಡ್ತಾಳೆ. ಯಾರು? ಎಲಿಜಬೆತ್ ರಾಣಿ. ಯಾರಿಗೆ? ಈಸ್ಟ್ ಇಂಡಿಯಾ ಕಂಪನಿಗೆ. ಎಷ್ಟನೇ ಇಸ್ವಿಯಲ್ಲಿ ಕೊಟ್ಟರು? 1600. ಈಗ ಸಾಮಾನ್ಯ ಶಕೆ, ಶಕೆ 1600ರಲ್ಲಿ ಪರವಾನಗಿಯನ್ನ ನೀಡಿದ್ರು. ಪರವಾನಗಿ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಪೂರ್ವ ದೇಶಗಳಲ್ಲಿ, ಭಾರತ ಮತ್ತು ಏಷ್ಯಾ ಖಂಡದ ವಿವಿಧ ದೇಶಗಳಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟರು. 15 ವರ್ಷವರೆಗೆ ಮಾತ್ರ. ಸರಿ, ಆಗ ಬಂದ್ರ ಇಲ್ಲ ಮಕ್ಕಳೇ, ಒಂದು ಮಕ್ಕಳ 16ರಲ್ಲಿ ಬರಲಿಲ್ಲ. ಪರ್ಟಿಕ್ಯುಲರ್ ಆಗಿ ಆರಂಭವಾಗಿದ್ದ ಒಂದು ವಾಸ್ತವವಾಗಿ ಏನು 1600ರಲ್ಲಿ ಅನುಮತಿ ಸಿಕ್ತೋ, 1613ರಲ್ಲಿ
ವಾಸ್ತವವಾಗಿ ಅಂದ್ರೆ ನಿಜವಾಗ್ಲೂ ವ್ಯಾಪಾರ ಆರಂಭ ಮಾಡ್ತು ಇಂಗ್ಲೆಂಡ್. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತು ಅಂತಂದ್ರೆ ಭಾರತಕ್ಕೆ ಬಂತು. ಭಾರತಕ್ಕೆ ಬಂದು ಯಾರ ಹತ್ರ ಹೋಯ್ತು ಭಾರತದಲ್ಲಿ ಅಂತಂದ್ರೆ, ಏನು ಮೊಘಲರು ಪ್ರಸಿದ್ಧರಸರು ವಿವಿಧ ಪ್ರದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ರು. ಯಾರು ಮೊಘಲರು? ಮೊಘಲರ ಜಹಾಂಗೀರ್, ಮೊಘಲ್ ಜಹಾಂಗೀರ್ ಅಂತ ಅರಸ, ಜಹಾಂಗೀರ್ ಇವನ ಆಸ್ಥಾನಕ್ಕೆ ಬಂದು ಪರ್ಮಿಷನ್ ತಗೊಂಡ್ರು. ಯಾವಾಗ? 1413ರಲ್ಲಿ ಪರ್ಮಿಷನ್ ತಗೊಂಡು ಎಲ್ಲಿ ಆರಂಭಿಸಿದ್ರು? ಗುಜರಾತಿನ ಸೂರತ್ ಎಂಬಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಮೊಟ್ಟ ಮೊದಲ ಫ್ಯಾಕ್ಟರಿ ಅಂತ ಕರೀತಾರೆ. ಫ್ಯಾಕ್ಟರಿ ಸೂರತ್ ಅಲ್ಲಿ ಪರ್ಮಿಷನ್ ತಗೊಂಡು ಒಂದು ಫ್ಯಾಕ್ಟರಿನ ಆರಂಭಿಸಿದ್ರು. ಫ್ಯಾಕ್ಟರಿ ಅಂದ್ರೆ ಈಗ ನಮ್ಮ ಸಾಮಾನ್ಯ ಇದು ಮಾಡೋದು ಕೈಗಾರಿಕೆಗಳನ್ನ ಫ್ಯಾಕ್ಟರಿ ಅಂತ ಕರಿತೀವಿ. ಆದರೆ ಇಲ್ಲಿ ಫ್ಯಾಕ್ಟರಿ ಅಂತಂದ್ರೆ ದಾಸ್ತಾನು ಮಳಿಗೆ, ಅಂದ್ರೆ ವ್ಯಾಪಾರ ಮಾಡಿದಂತ ವಸ್ತುಗಳನ್ನ ತಂದು ಇಡ್ಲಿಕ್ಕೆ ಒಂದು ಸ್ಥಳ ಬೇಕಾಗಿದೆ. ಆ ಸ್ಥಳಕ್ಕೆ ಏನಂತ ಕರೀತಾರೆ? ದಾಸ್ತಾನು ಮಳಿಗೆ ಅಥವಾ ಫ್ಯಾಕ್ಟರಿ. ಕೇಳಿದರೆ ಫ್ಯಾಕ್ಟರಿ ಅಂದ್ರೆ ಏನು ಅಂತಂದ್ರೆ ಕೈಗಾರಿಕೆ ಅಂತ ಬರೆಯೋದಲ್ಲ. ಏನು ಅಂತಂದ್ರೆ ಫ್ಯಾಕ್ಟರಿ ಅಂದ್ರೆ ದಾಸ್ತಾನು ಮಳಿಗೆ, ದಾಸ್ತಾನು ಮಳಿಗೆ ಅಂದ್ರೆ ವಸ್ತುಗಳನ್ನು ಸಂಗ್ರಹಿಸಿಡೋದು, ವ್ಯಾಪಾರ ಮಾಡಿದ ವಸ್ತುಗಳನ್ನು ಸಂಗ್ರಹಿಸಿದೆ. ಅಂದ್ರೆ ಮೊಟ್ಟ ಮೊದಲ ಫ್ಯಾಕ್ಟರಿ ಎಲ್ಲಿ ಆರಂಭಿಸಿದ್ರು ಅಂದ್ರೆ ಸೂರತ್. ಮೊಟ್ಟ ಮೊದಲ ವ್ಯಾಪಾರ ಎಲ್ಲಿ ಆರಂಭಿಸಿದ್ರು? ಸೂರತ್. ಸೂರತ್ ಎಲ್ಲಿದೆ? ಗುಜರಾತ್. ಸೂರತ್ ಗುಜರಾತ್ ಅಲ್ಲಿದೆ. ಹೀಗೆ ಈಸ್ಟ್ ಇಂಡಿಯಾ ಕಂಪನಿ ಮೊಟ್ಟ ಮೊದಲು ನಮ್ಮ ಭಾರತದಲ್ಲಿ ಸೂರತ್ ಅಲ್ಲಿ ವ್ಯಾಪಾರವನ್ನ ಆರಂಭಿಸಿತು. ಯಾವಾಗ? 1413ರಲ್ಲಿ. ಓಕೆ, ಒಂದೊಂದು ಇಸ್ವಿಗಳನ್ನ ನಾವು ಮಾಡ್ಕೋತಾ ಹೋದ್ರೆ ಇಲ್ಲಿ ನೋಡಿ, 1400ರಲ್ಲಿ ಸ್ಥಾಪನೆ, 1413ರಲ್ಲಿ ಇಲ್ಲೇನಾಯ್ತು? ಸೂರತ್ಗೆ ಬಂತು. ನಂತರ 1417ರಲ್ಲಿ ಏನಾಯ್ತು? ಹೀಗೆ ಆ ಪ್ರದೇಶದಲ್ಲಿ ವ್ಯಾಪಾರ ಮಾಡ್ಕೋತಾ ಹೋಗ್ತಾ ಇದ್ರು. 1417ರಲ್ಲಿ ಇಂಗ್ಲೆಂಡಿನ ರಾಜ ಏನ್ ಮಾಡ್ತಾನಂತಂದ್ರೆ, ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ 1ನೇ ಜೇಮ್ಸ್ ಈ 1ನೇ ಜೇಮ್ಸ್ ಏನ್ ಮಾಡಿದೆ? ಇಂಗ್ಲೆಂಡ್ ಅಲ್ಲಿ ರಾಜನಿದ್ದ, ಎಲಿಜಬೆತ್ ರಾಣಿ ಹೋದವಾಗ. ಹೌದಾ? ಅವಾಗ ಯಾರಿದ್ದ ಅಂತಂದ್ರೆ 1ನೇ ಜೇಮ್ಸ್. ಇವ ಏನ್ ಮಾಡ್ತಾನೆ? ಭಾರತಕ್ಕೆ ರಾಯಭಾರಿಯನ್ನ ಕಳಿಸ್ಕೊಡ್ತಾನೆ. ಯಾರನ್ನ? ರಾಯಭಾರಿ ಸರ್ ಥಾಮಸ್ ರೋ. ಸರ್ ಥಾಮಸ್ ರೋ ಎಂಬ ವ್ಯಕ್ತಿಯನ್ನ ಕಳಿಸ್ತಾರೆ. ಯಾರೋ? 1ನೇ ಜೇಮ್ಸ್ ರಾಯಭಾರಿಯನ್ನು ಕಳಿಸ್ಕೊಡ್ತಾನೆ. ಎಲ್ಲಿಗೆ? ಭಾರತಕ್ಕೆ. ಅದು ಮೊಘಲರ ಅರಸರ ಹತ್ರ. ಅವಾಗೂ ಸಹಿತ ಯಾರಿದ್ರು ಅಂತಂದ್ರೆ ಜಹಾಂಗೀರ್. ಈ ಜಹಾಂಗೀರ್ ಅರಸ ಬಂದು ಏನ್ ಮಾಡ್ತಾರೆ? ವಿವಿಧ ಪ್ರದೇಶಗಳಲ್ಲಿ ಅಂದ್ರೆ ಮೊಘಲರಿಗೆ ಒಳಪಟ್ಟಂತ ವಿವಿಧ ಪ್ರದೇಶಗಳಲ್ಲಿ ವ್ಯಾಪಾರಕ್ಕೆ ಅನುಮತಿಯನ್ನು ಕೇಳ್ತಾರೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಯಾರೋ ಜಹಾಂಗೀರ್ ಅರಸರು ಏನ್ ಮಾಡ್ತಾರೆ? ವಿವಿಧ ಪ್ರದೇಶಗಳಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ. ಯಾವ ಪ್ರದೇಶದಲ್ಲಿ ಅನುಮತಿ ಕೊಡ್ತಾರೆ? ಆಗ್ರಾ, ಅಹಮದಾಬಾದ್, ಬ್ರೋಚ್. ಈ 3 ಸ್ಥಳಗಳಲ್ಲಿ ವ್ಯಾಪಾರ ಮಾಡಲಿಕ್ಕೆ 1417ರಲ್ಲಿ ಜಹಾಂಗೀರ್ ಇಂಗ್ಲಿಷರಿಗೆ ಅನುಕೂಲ ಮಾಡಿ ಕೊಟ್ಟರು. ಅಂದ್ರೆ ಅವಕಾಶ ಮಾಡಿಕೊಟ್ರು ಅಥವಾ ವ್ಯಾಪಾರಕ್ಕೆ ಒಡ್ಡಿ ಕೊಟ್ರು. ನೋಡಿ, ಫಸ್ಟ್ ಒಂದು ಏನಾಯ್ತು? ಈಸ್ಟ್ ಇಂಡಿಯಾ ಕಂಪನಿ ರಚನೆ. ಮೊದಲ ಅನುಮತಿ ಸೂರತ್. ನಂತರ ಎಲ್ಲ ಆರಂಭಾಯಿತು? ಆಗ್ರಾ, ಅಹಮದಾಬಾದ್, ಬ್ರೋಚ್ಗಳಲ್ಲಿ ವ್ಯಾಪಾರವನ್ನ ಆರಂಭಿಸಿದ್ರು ಇಂಗ್ಲಿಷರು. ಆ ನಂತರ ಇಂಗ್ಲಿಷರು ಏನ್ ಮಾಡಿದ್ರು ಅಂತಂದ್ರೆ 1439ರಲ್ಲಿ ಚಂದ್ರಗಿರಿ ಒಬ್ಬ ಪ್ರದೇಶದ ರಾಜ, ಚಂದ್ರಗಿರಿ ರಾಜ. ಈ ಚಂದ್ರಗಿರಿ ರಾಜರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಮದ್ರಾಸ್ನಲ್ಲಿ ಸ್ವಲ್ಪ ಜಾಗ ತಗೋತಾರೆ, ತಗೊಂಡು ಅಲ್ಲಿ ಕೋಟೆ ಕಟ್ತಾರೆ. ಯಾವ ಕೋಟೆ? ಸೆಂಟ್ ಜಾರ್ಜ್ ಫೋರ್ಟ್. ಸೆಂಟ್ ಜಾರ್ಜ್
ಫೋರ್ಟ್. ಎಲ್ಲಿ ಚಂದ್ರಗಿರಿ ರಾಜನಿಂದ ಪಡ್ಕೋತಾರೆ, ನಾವು ಸ್ವಲ್ಪ ಪ್ರದೇಶ ಪಡ್ಕೋತಾರೆ, ಎಲ್ಲಿ ಮದ್ರಾಸಲ್ಲಿ ಸ್ವಲ್ಪ ಜಾಗ ಕೊಡಪ್ಪ ಅಂತೇಳಿ. ಆ ಜಾಗದಲ್ಲಿ ಸೆಂಟ್ ಜಾರ್ಜ್ ಫೋರ್ಟ್ ಎಂಬ ಕೋಟೆಯನ್ನು ಕಟ್ಟಿಕೊಂಡು ಅಲ್ಲಿ ಬಲಿಷ್ಠವಾದ ಒಂದು ಕೋಟೆ ಕಟ್ತಾರೆ. ಕೋಟೆ ಕಟ್ಟಿ ಅಲ್ಲಿ ಮಾಡ್ತಾರೆ ವ್ಯಾಪಾರವನ್ನ ಆರಂಭಿಸ್ತಾರೆ. 1439 ನೆಕ್ಸ್ಟ್ ಇಂಗ್ಲೆಂಡಿನ ರಾಜಕುಮಾರ ಏನ್ ಮಾಡ್ತಾನೆ 1668ರಲ್ಲಿ 1668ರಲ್ಲಿ ಏನ್ ಮಾಡ್ತಾನೆ ಎರಡನೇ ಚಾರ್ಲ್ಸ್. ಇಲ್ಲಿ ಜೇಮ್ಸ್ ಅವನ ಆ ನಂತರ ಬಂದವನು ಯಾರು ಅಂದ್ರೆ ಎರಡನೇ ಚಾರ್ಲ್ಸ್ ಎಂಬವನೇ ಮುಂಬೈ ಎಂಬ ಪ್ರದೇಶವನ್ನ ಮುಂಬೈ ಇದನ್ನೇನ್ ಮಾಡ್ತಾನೋ ಅಂತಂದ್ರೆ ಇಲ್ಲಿ 10 ಪೌಂಡಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಏನ್ ಮಾಡ್ಬಿಡ್ತಾನೆ ಅಂತಂದ್ರೆ ಈ ಮುಂಬೈಯನ್ನ ಎರಡನೇ ಚಾರ್ಲ್ಸ್ ಕೊಡ್ತಾನೆ. ಸರ್ ಈ ಮುಂಬೈ ಯಾಕೆ ಒಂದ್ ಕಡೆ ಇತ್ರಿ? ಮುಂಬೈ ಏನಾಗಿತ್ತು ಅಂತಂದ್ರೆ ಪೋರ್ಚುಗೀಸರ ದಿನದಲ್ಲಿ ಪೋರ್ಚುಗೀಸರ ರಾಜಕುಮಾರಿಯನ್ನ ಈ ಚಾರ್ಲ್ಸ್ ದೊರೆ ಮದುವೆ. ಅದಕ್ಕಾಗಿ ವರದಕ್ಷಿಣೆ ರೂಪದಲ್ಲಿ ಹೆಂಗ್ ವರದಕ್ಷಿಣೆ ಕೊಡ್ತಾರಲ್ಲ ಆ ವರದಕ್ಷಿಣೆ ರೂಪದಲ್ಲಿ ಬಾಂಬೆ ಈ ಮುಂಬೈ ಅಥವಾ ಬಾಂಬೆ, ಈಗ ಮುಂಬೈ ಅಂತ ಕರಿತೀವಿ, ಮೊದಲು ಬಾಂಬೆ, ಸರಿ ಎರಡು ಒಂದೇ. ಆ ಬಾಂಬೆಯನ್ನ ಬಳುವಳಿಯಾಗಿ ಇವರಿಗೆ ಕೊಟ್ಟಿದ್ರು. ಇವು ವಾರ್ಷಿಕವಾಗಿ 10 ಪೌಂಡ್ ಅನ್ನು ವರ್ಷ ನಮ್ಗೆ ಏನ್ ಮಾಡಬೇಕು ಅಂತಂದ್ರೆ ಬಾಡಿಗೆ ಕೊಡಬಹುದು. ಆ ನಗರದಲ್ಲಿ ವ್ಯಾಪಾರ ಮಾಡ್ರಿ ಅದನ್ನು ಕೊಡ್ಬೇಕು ಅಂತ ಹೇಳಿ ಮುಂಬೈ ಏನಾದ್ರು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿತು. ಈಸ್ಟ್ ಇಂಡಿಯಾ ಕಂಪನಿಗೆ ಸೇರಿತು. ಯಾವುದು? ಮುಂಬೈ ಸೇರಿತು. ಇನ್ನು 1690ರಲ್ಲಿ ಬಂಗಾಳದ ರಾಜ್ಯಪಾಲನಿಂದ ಈ ಬಂಗಾಳದ ರಾಜ್ಯಪಾಲನಿಂದ ಏನ್ ಮಾಡ್ತಾರೆ ಅಂತಂದ್ರೆ ಹುಗ್ಲಿ ನದಿ ಅಂತ ಇದೆ. ಆ ಹುಗ್ಲಿ ನದಿಯ ದಂಡೆಯ ಮೇಲೆ 3 ಹಳ್ಳಿಗಳನ್ನ ಪಡ್ಕೊತಾರೆ ಇಂಗ್ಲಿಷ್. ಯಾವಪ್ಪ ಅಂತಂದ್ರೆ ಅಲ್ಲಿ ಬಂಗಾಳದಲ್ಲಿ ಕಲ್ಕತ್ತಾ ಅದೊಂದು ನಗರ, ಸಣ್ಣ ಒಂದು ಊರಾಗಿತ್ತು. ಕಲ್ಕತ್ತಾ ಒಂದು ಸಣ್ಣ ಊರಾಗಿತ್ತು. ಆ ನಂತರ ಸುತನತಿ ಎಂಬುದು ಕಲ್ಕತ್ತಾ, ಸುತನತಿ, ಗೋವಿಂದಪುರ, ನೋಡಿ ಬಂಗಾಳದ ರಾಜ್ಯಪಾಲನಿಂದ ಕಲ್ಕತ್ತಾ, ಸುತನತಿ, ಗೋವಿಂದಪುರ ಈ 3 ಪ್ರದೇಶಗಳನ್ನ ಹಳ್ಳಿಗಳು, ಸಣ್ಣ ಸಣ್ಣ ಹಳ್ಳಿಗಳು. ಆ 3 ಹಳ್ಳಿಗಳನ್ನ ಪಡೆದುಕೊಂಡು ಆ ಒಂದು ದೊಡ್ಡ ಕೋಟೆಯನ್ನು ಕಟ್ತಾರೆ. ಕೋಟೆ ಅಂದ್ರೆ ಬಾಗಿಲು ಅದಕ್ಕೆ ಫುಲ್, ಯಾಕಂದ್ರೆ ದಾಸ್ತಾನನ್ನ ಸಂಗ್ರಹಿಸಲಿಕ್ಕೆ ಕೋಟೆ ಕಟ್ತಾರೆ. ಆ ಕೋಟೆಗೆ ಹೆಸರೇನು ಇಡ್ತಾರೋ ಅಂತಂದ್ರೆ ಫೋರ್ಟ್ ವಿಲಿಯಂ ಕೋಟೆ. ಇಲ್ಲಿ ಸೆಂಟ್ ಜಾರ್ಜ್ ಕೋಟೆ, ಫೋರ್ಟ್ ವಿಲಿಯಂ ಕೋಟೆ. ಇಲ್ಲಿ ಬಂದು ನೋಡಿ, ಫೋರ್ಟ್ ವಿಲಿಯಂ ಕೋಟೆ. ಇಲ್ಲಿ ಏನಿದೆ ಕಲ್ಕತ್ತಾ. ಇದ್ರ ಸುತ್ತಲೂ ಒಂದು ನಗರಗಳಿತ್ತು, ಅದುವೇ ಈಗ ದೊಡ್ಡ ಕಲ್ಕತ್ತಾ ಅಂತ. ಹೀಗೆ ವಿವಿಧ ಪ್ರದೇಶಗಳಲ್ಲಿ ವ್ಯಾಪಾರ ಆರಂಭ ಮಾಡ್ತಾ ವಿವಿಧ ಪ್ರದೇಶಗಳಲ್ಲಿ ಕೋಟೆಗಳನ್ನ ಕಟ್ಕೊಂಡು ವ್ಯಾಪಾರವನ್ನ ಬೆಳೆಸ್ತಾ ಸುಮಾರು 17ನೇ ಶತಮಾನದ ಅಂತ್ಯದಲ್ಲಿ ಏನ್ ಮಾಡ್ತಂದ್ರೆ ಮದ್ರಾಸ್, ಬಾಂಬೆ, ಕಲ್ಕತ್ತಾಗಳನ್ನ ಪ್ರೆಸಿಡೆನ್ಸಿಯನ್ನಾಗಿ ಮಾಡ್ತಾರೆ. 17ನೇ ಶತಮಾನದ ಅಂತ್ಯದಲ್ಲಿ ಎಲ್ಲೆಲ್ಲಿ ಮದ್ರಾಸು, ಬಾಂಬೆ, ಕಲ್ಕತ್ತಾ ಇಲ್ಲಿ ಮಾಡೋದು ಪ್ರೆಸಿಡೆನ್ಸಿ. ಈ ಪ್ರೆಸಿಡೆನ್ಸಿ ಕೇಂದ್ರಗಳನ್ನಾಗಿ ಮಾಡ್ತಾರೆ. ಪ್ರೆಸಿಡೆನ್ಸಿ ಕೇಂದ್ರಗಳು ಅಂತಂದ್ರೆ ತಮ್ಮ ಆಡಳಿತಕ್ಕೆ ಒಳಪಟ್ಟ ಪ್ರದೇಶ. ಏನು ಉದಾಹರಣೆಗೆ ಇದು ಶಿಡೇನೂರು ಭಾಗವನ್ನು ನಾವು ಪ್ರೆಸಿಡೆನ್ಸಿ ಕೇಂದ್ರ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಅವರದೇ ಆಡಳಿತ. ಯಾರ್ದು? ಇಂಗ್ಲಿಷ್ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯವರ ಆಡಳಿತ. ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಆರಂಭ ಆಯಿತು. ಆ ಪ್ರದೇಶಗಳಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇವರು ತಮ್ಮದೇ ಆದ ನಾಗರಿಕ ಮತ್ತು ಅಪರಾಧಿ ಕಾನೂನುಗಳನ್ನು ಜಾರಿಗೆ ತಂದರು. ನಾಗರಿಕ ಮತ್ತು ಅಪರಾಧಿ
ಸಿವಿಲ್ ಅಂಡ್ ಕ್ರಿಮಿನಲ್ ರೂಲ್ಸ್ ಅಂತ ಕರೀತಾರೆ. ಅವರು ಅಂದ್ರೆ ಕಾನೂನುಗಳನ್ನ, ಅವರು ತಮ್ಮದೇ ಆದ ಕಾನೂನುಗಳನ್ನು ಜಾರಿ ನಿರ್ವಹಿಸಿಗೆ ಎಲ್ಲೆಲ್ಲಿ ಬರ್ತಾರೆ ನೋಡಿ. ಭಾರತ ನಕ್ಷೆಯನ್ನು ನಾವು ಸಂಕ್ಷಿಪ್ತವಾಗಿ ಇದು ಮಾಡ್ಕೊಂಡ್ವಿ ಅಂತಂದ್ರೆ, ಒಂದೇದು ಸೂರತ್, ಇಲ್ಲ ನೋಡಿ ಸೂರತ್. ಆ ನಂತರ ಎಲ್ಲಿ ಆರಂಭ ಆಯ್ತು? ಸೂರತ್ ಆಯ್ತು. ಆಗ್ರಾ ಇಲ್ಲಿ ಉತ್ತರ ಪ್ರದೇಶ. ಆಗ್ರಾದಲ್ಲಿ. ಅಹಮದಾಬಾದ್ ಇಲ್ಲಿ ಗುಜರಾತಿನ ಅಹಮದಾಬಾದ್. ನೆಕ್ಸ್ಟ್ ಬ್ರೋಚ್, ಈ ಭಾಗದಲ್ಲಿ ಬರ್ತದೆ ಬ್ರೋಚ್. ಮೊಟ್ಟ ಮೊದಲು ಇದು. ಆ ನಂತರ ಏನ್ ಮಾಡಿದ್ರು? ಮದ್ರಾಸ್, ಈ ಮದ್ರಾಸ್ ಅಲ್ಲಿ. ಆ ನಂತರ ಮುಂಬೈಯನ್ನು ಪಡ್ಕೊಂಡ್ರು, ಮುಂಬೈ ನಗರ. ಆ ನಂತರ ಕಲ್ಕತ್ತಾದಲ್ಲಿ, ಇಲ್ಲಿ ಈ ಭಾಗದಲ್ಲಿ ಏನಂದ್ರು? ಕಲ್ಕತ್ತಾದಲ್ಲಿ ಏನ್ ಮಾಡಿದ್ರು? ಫೋರ್ಟ್ ವಿಲಿಯಂ ಕೋಟೆಯನ್ನ ವಶಪಡಿಸಿದ್ರು. ಇದು ಏನಾಗ್ಬಿಡ್ತು ಅಂದ್ರೆ, ಬಂಗಾಳದಲ್ಲಿರುವಂತಹ ಕಲ್ಕತ್ತಾ, ಈ ಫೋರ್ಟ್ ವಿಲಿಯಂ ಕೋಟೆ ಅವರ ಪ್ರಮುಖ ಕೇಂದ್ರವಾಯಿತು, ಪ್ರಮುಖ ಆಡಳಿತದ ಕೇಂದ್ರವಾಯಿತು. ಇನ್ನು ಈ ಮದ್ರಾಸ್, ಬಾಂಬೆ, ಕಲ್ಕತ್ತಾದಲ್ಲಿ ಪ್ರೆಸಿಡೆನ್ಸಿ ಕೇಂದ್ರಗಳನ್ನು ಆರಂಭಿಸಿದರು. ಈ ಉಳಿದ ಪ್ರದೇಶದಲ್ಲಿ ಇಲ್ಲ. ಪ್ರೆಸಿಡೆನ್ಸಿ ಕೇಂದ್ರಗಳನ್ನು ಆಡಳಿತಕ್ಕೆ ಒಳಪಟ್ಟ ಪ್ರದೇಶಗಳು. ಅಲ್ಲಿ ತಮ್ಮದೇ ಆದ ನಾಗರಿಕ ಮತ್ತು ಅಪರಾಧಿ ಕಾನೂನುಗಳನ್ನ ಜಾರಿಗೆ ತಂದರು. ಮುದ್ದು ಮಕ್ಕಳೇ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಸೆಕೆಂಡ್ ವೇಟ್. ಈಸ್ಟ್ ಇಂಡಿಯಾ ಕಂಪನಿ ರಚನೆ ಆಯಿತು. ಮೊಟ್ಟ ಮೊದಲು ಭಾರತಕ್ಕೆ ಸೂರತ್ನಲ್ಲಿ ವ್ಯಾಪಾರ ಕೇಂದ್ರ ಆರಂಭಿಸಿತು. ಯಾರಿಂದ? ಜಹಾಂಗೀರ್ನಿಂದ ಅನುಮತಿ ಪಡೆಯಿತು. ಜಹಾಂಗೀರ್ ಅವರು ಮೊಘಲರ ದೊರೆ. 1617ರಲ್ಲಿ ಸರ್ ಥಾಮಸ್ ರೋ ಬಂದು ಏನ್ ಮಾಡ್ಬಿಡ್ತಾರೆ? ಜಹಾಂಗೀರ್ನಿಂದ ಆಗ್ರಾ, ಅಹಮದಾಬಾದ್, ಬ್ರೋಚ್ಗಳಲ್ಲಿ ವ್ಯಾಪಾರ ಕೇಂದ್ರವನ್ನ ಅಥವಾ ವ್ಯಾಪಾರವನ್ನು ಆರಂಭಿಸ್ತಾನೆ. 1639ರಲ್ಲಿ ಚಂದ್ರಗಿರಿ ರಾಜನಿಂದ ಮದ್ರಾಸ್ ಪ್ರದೇಶದಲ್ಲಿ ಸೆಂಟ್ ಜಾರ್ಜ್ ಕೋಟೆ ಕಟ್ತಾರೆ, ಅಲ್ಲಿ ವ್ಯಾಪಾರವನ್ನು ಆರಂಭಿಸ್ತಾರೆ. 1668ರಲ್ಲಿ ಚಾರ್ಲ್ಸ್ ದೊರೆ ಮುಂಬೈಯನ್ನ ಹೇಗೆ ಕೊಟ್ಟ? ಬಾಡಿಗೆ ರೂಪದಲ್ಲಿ. ಮುಂಬೈಯು ಇಂಗ್ಲಿಷಲ್ಲಿ ಹೇಗೆ ಸೇರ್ತು ಅಂತ ಒಂದ್ಸಲ ಎಕ್ಸಾಮ್ ಕೇಳಿದ್ದಾರೆ. ಮುಂಬೈಯು ಅಥವಾ ಈಸ್ಟ್ ಇಂಡಿಯಾ ಕಂಪನಿಗೆ ಅಥವಾ ಇಂಗ್ಲಿಷರಿಗೆ ಹೇಗೆ ಸೇರಿತು ಅಥವಾ ಹೇಗೆ ಪಡೆದರು? ಬಳುವಳಿಯಾಗಿ ಇವ ಪಡ್ಕೊಂಡಿದ್ದ ಚಾರ್ಲ್ಸ್. ವಾರ್ಷಿಕ ಬಾಡಿಗೆ ರೂಪದಲ್ಲಿ, ಸರಿ ಬಳುವಳಿ ಬರಿಬೇಡಿ, ಬಾಡಿಗೆ 10 ಪೌಂಡ್ ಬಾಡಿಗೆಗೆ ಪಡ್ಕೊಂಡ್ರು. ನೆಕ್ಸ್ಟ್ ಬಂಗಾಳದ ರಾಜ್ಯಪಾಲನಿಂದ ಹುಗ್ಲಿ ನದಿಯ ದಂಡೆ ಮೇಲಿರುವಂತಹ ಕಲ್ಕತ್ತಾ, ಸುತಿನತಿ, ಗೋವಿಂದಪುರ ಎಂಬ ಹಳ್ಳಿಗಳನ್ನ ಪಡ್ಕೊಂಡು ಅಲ್ಲಿ ಒಂದು ಕೋಟೆಯನ್ನು ಕಟ್ತಾರೆ. ಆ ಕೋಟೆ ಫೋರ್ಟ್ ವಿಲಿಯಂ ಕೋಟೆ. ಹೀಗೆ ಏನ್ ಮಾಡ್ತಾರೆ ಅಂತ 1790ರಲ್ಲಿ. ಹೀಗೆ 17ನೇ ಶತಮಾನದ ಅಂತ್ಯದಲ್ಲಿ ಮದ್ರಾಸ್, ಬಾಂಬೆ, ಕಲ್ಕತ್ತಾದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ತಮ್ಮದೇ ಪ್ರೆಸಿಡೆನ್ಸಿ ಕೇಂದ್ರಗಳನ್ನ ಆರಂಭಿಸಿದ್ರು. ಪ್ರೆಸಿಡೆನ್ಸಿ ಕೇಂದ್ರ ಬೇರೆ, ಫ್ಯಾಕ್ಟರಿ ಬೇರೆ. ಫ್ಯಾಕ್ಟರಿ ಅಂದ್ರೆ ಏನು ಅಂದ್ರೆ ದಾಸ್ತಾನು ಮಳಿಗೆ. ಪ್ರೆಸಿಡೆನ್ಸಿ ಕೇಂದ್ರ ಅಂದ್ರೆ ಆಡಳಿತಕ್ಕೆ ಒಳಪಟ್ಟ ಕೇಂದ್ರ. ಹೀಗೆ ಇವರು ಏನ್ ಮಾಡಿದ್ರು ಅಂದ್ರೆ ಇಂಗ್ಲಿಷರು ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲು ವ್ಯಾಪಾರವನ್ನ ಆರಂಭಿಸಿದ್ರು. ಸರಿ, ಇಂಗ್ಲಿಷರ ನಂತರ ಮುಂದೆ ಯಾರು ಬರ್ತಾರೆ ಅಂತಂದ್ರೆ ಡಚ್ಚರು. ಸರಿ, ಡಚ್ಚರು ಬಂದು ಹೋದ್ರು. ಫ್ರೆಂಚರು ಬರ್ತಾರೆ. ಇಂಗ್ಲಿಷರ ನಂತರ ಬರೋರು ಯಾರು ಅಂತಂದ್ರೆ ಫ್ರೆಂಚ್. ಆ ಫ್ರೆಂಚರು ಸಹಿತ ವ್ಯಾಪಾರ ಮಾಡ್ಬೇಕನ್ನೋ ಆಸೆ ಹುಟ್ಟು ಅದಕ್ಕಾಗಿ ಏನ್ ಮಾಡೋದು ಅಂದ್ರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಸ್ಥಾಪನೆ. ಎಲ್ಲಿ? ಫ್ರಾನ್ಸ್. ಫ್ರೆಂಚ್ ಅಂತಂದ್ರೆ ಫ್ರಾನ್ಸ್, ಅದು ಯುರೋಪ್ ಖಂಡದಲ್ಲಿ ಬರುವಂತಹ ದೇಶ. ಆ ಫ್ರಾನ್ಸ್ ಮೇಲೆ ಏನಾಯ್ತು ಅಂತಂದ್ರೆ ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ. ಇದು ಸರ್ಕಾರಿ ಕಂಪನಿ ಆಗಿತ್ತು. ಏನು ಸರ್ ಸರ್ಕಾರಿ ಕಂಪನಿ? ಗವರ್ಮೆಂಟ್ ರಚನೆ. ಆದ್ರೆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಇತ್ತಲ್ಲ, ಯಾವುದು ಇಂಗ್ಲೆಂಡ್, ಅದು ಏನಾಗಿತ್ತು ಅಂತಂದ್ರೆ ಕೇವಲ ಅದು ಕೆಲವು ಜನ ವ್ಯಾಪಾರಸ್ಥರು ಕಟ್ಕೊಂಡಿದ್ದಾರೆ. ಇವರು ಮಕ್ಕ ಏನ್ ಮಾಡಿದ್ರು ಅಂದ್ರೆ 1664ರಲ್ಲಿ ಸರ್ಕಾರಿ ಕಂಪನಿ ಆಯ್ತು. ಅದು ನಮ್ಮ ಭಾರತಕ್ಕೆ ಬಂದಿದ್ದ ಯಾವಾಗ ಅಂದ್ರೆ 1668ರಲ್ಲಿ. ಅದು ಸಹಿತ ಮೊಘಲರ ಅರಸರಿಂದ
ಇಲ್ಲಿ ಸೂರತ್ ಹತ್ರನೇ ಏನ್ ಮಾಡೋದು ಅಂದ್ರೆ ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರವನ್ನ ಆರಂಭಿಸಿದ್ರು. ಆ ನಂತರ ಮಚಲಿಪಟ್ಟಣ, ಚಂದ್ರನಗರ, ಮಾಹೆ, ಕಾರೈಕಲ್ಲು, ಸೂರತ್ ನಂತರ ಮಚಲಿಪಟ್ಟಣ, ಕಾರೈಕಲ್ಲು, ಕಾಸಿಂ ಬಜಾರ್, मीरठ, बालसूर, सूरत ಮೊಟ್ಟ ಮೊದಲ ವ್ಯಾಪಾರ ಆರಂಭಿಸಿದ್ರು. ಮಚಲಿಪಟ್ಟಣ, ಕಾರೈಕಲ್ಲು, ಕಾಸಿಂ ಬಜಾರು, ಮೀರತ್, ಬಾಲ್ಸೂರ್ ಮುಂತಾದ ಪ್ರದೇಶಗಳ ಆರಂಭಿಸಿದ್ರು. ಇಲ್ಲಿ ಮಚಲಿಪಟ್ಟಣ ಈ ಭಾಗದಲ್ಲಿ ಮಚಲಿಪಟ್ಟಣ ಬರ್ತದೆ. ಚಂದ್ರನಗರ ಇಲ್ಲಿ ಬರ್ತದೆ. ಚಂದ್ರನಗರ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಬಾಲಸೂರು, ಮೀರತ್, ಕಾರೈಕಲ್ ಹೀಗೆ ವಿವಿಧ ಪ್ರದೇಶದಲ್ಲಿ ಆರಂಭಿಸಿ 1764ರಲ್ಲಿ ಅಲ್ಲಿ ಮಠ ಅವೇ ಪ್ರದೇಶಗಳಲ್ಲಿ ಇದು ಮಾಡ್ತಾ ಇದ್ರು. ಸರಿ, 1668ರಲ್ಲಿ ಇದಾಯ್ತು. 1674ರಲ್ಲಿ ವಾಲಿಕೊಂಡಪುರಂ ಈ ಪ್ರದೇಶದಲ್ಲಿ ಒಬ್ಬ ಮುಸ್ಲಿಂ ಅಧಿಕಾರಿ ಇದ್ದ. ಎಲ್ಲಿ ಬರುತ್ತೆ? ಈ ತಮಿಳುನಾಡು ಹತ್ರ ಬರುತ್ತೆ, ಮದ್ರಾಸ್ ಹತ್ರ. ವಾಲಿಕೊಂಡಪುರಂ ಎಂಬ ಒಂದು ಪ್ರದೇಶವನ್ನ ಒಬ್ಬ ಮುಸ್ಲಿಂ ಅಧಿಕಾರಿಯಿಂದ ಪಡ್ಕೋತಾರೆ. ಪಡ್ಕೊಂಡು ಅದೇನ್ ಮಾಡ್ಬಿಡ್ತಾರೆ ಅಂತ ಅದನ್ನ ಡೆವಲಪ್ಮೆಂಟ್ ಮಾಡ್ತಾರೆ. ಅದನ್ನ ಪುದುಚೇರಿ ಅಥವಾ ಪಾಂಡಿಚೇರಿ ಎರಡು ಒಂದೇ. ಪುದುಚೇರಿ ಅಥವಾ ಪಾಂಡಿಚೇರಿ ಎರಡು ಒಂದೇ. ಈ ವಾಲಿಕೊಂಡಪುರಂ ಎಂಬ ಒಂದು ಹಳ್ಳಿಯನ್ನ ಮುಸ್ಲಿಂ ಅಧಿಕಾರಿಯಿಂದ ಪಡ್ಕೊಂಡು ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಪುದುಚೇರಿ ಅಥವಾ ಪಾಂಡಿಚೇರಿ ಎಂಬ ಹೆಸರು ಇಟ್ಟರು. ಆ ಪುದುಚೇರಿ ಮತ್ತು ಪಾಂಡಿಚೇರಿಗೆ ಏನಾಯ್ತು ಅಂತಂದ್ರೆ ಈಗ ಅವರ ಅಂದ್ರೆ ಫ್ರೆಂಚರು ಕೊನೆಗೊಳ್ಳುವವರೆಗೆ ಇಂದ ನಮ್ಮ ಭಾರತವನ್ನ ಬಿಟ್ಟುವವರೆಗೂ ಅವರ ಪ್ರಮುಖ ಕೇಂದ್ರವಾಗಿತ್ತು. ವ್ಯಾಪಾರದ ಕೇಂದ್ರ, ನಂತರ ಏನಾಗ್ತದೆ ಆಡಳಿತದ ಕೇಂದ್ರ ಆಯ್ತು. ಅವರ ರಾಜಧಾನಿ ಆಯ್ತು. ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಈಗ ಇದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಇಲ್ಲಿ ಕೇಂದ್ರಾಡಳಿತ ಪ್ರದೇಶ ಅಂತ ಕರಿತೀವಿ. ಈ ಭಾಗದಲ್ಲಿ ಬರ್ತದೆ ಪಾಂಡಿಚೇರಿ. ಹೀಗೆ ಪಾಂಡಿಚೇರಿಗೆ ಯಾರು ಡುಪ್ಲೆ ಏನ್ ಮಾಡ್ಬಿಡ್ತಾನೆ, ಗವರ್ನರ್ ಆಗಿ ಬರ್ತಾನೆ 1764ರಲ್ಲಿ. ಅವ ಮಹತ್ವಾಕಾಂಕ್ಷಿ ಅಧಿಕಾರಿಯಾಗಿದ್ದ. ಭಾರತದಲ್ಲಿ ವ್ಯಾಪಾರ ಮಾಡೋಕ್ಕಿಂತ ಆಧಿಪತ್ಯ ಸ್ಥಾಪನೆ ಅಂದ್ರೆ ರಾಜಕೀಯ ಮಾಡಬೇಕು ಅಂತ ಆಸೆ ಬರ್ತಾನೆ. ಭಾರತದಲ್ಲಿ ಫ್ರೆಂಚರ ಆಧಿಪತ್ಯ ಅಂದ್ರೆ ಆಡಳಿತ ಆರಂಭಿಸಬೇಕನ್ನೋ ಆಸೆ ಉಂಟು. ಇದರಿಂದಾಗಿ ಏನಾಗ್ಬಿಟ್ಟು ಫ್ರೆಂಚರಿಗೂ ಮತ್ತು ಇಂಗ್ಲಿಷರಿಗೂ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ. ಅವೇ ಮುಂದೆ ಕರ್ನಾಟಕ ಯುದ್ಧಗಳು ಪ್ರಾರಂಭ. ಅದನ್ನ ನೆಕ್ಸ್ಟ್ ಟೈಮ್ ಈಗ ಒನ್ಸ್ ಅಗೇನ್ ರಿಪೀಟ್. ಫ್ರೆಂಚರು ಸರ್ಕಾರಿ ಕಂಪನಿ ಯಾವುದು? ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಇದು 1764ರ ಸ್ಥಾಪನೆ ಆಯಿತು. 1768ರಲ್ಲಿ ಮೊಟ್ಟ ಮೊದಲು ಸೂರತ್ನಲ್ಲಿ ವ್ಯಾಪಾರ ಆರಂಭಿಸಿತು. ನೆಕ್ಸ್ಟ್ ಮಚಲಿಪಟ್ಟಣ, ಕಾರೈಕಲ್, ಕಾಸಿಂ ಬಜಾರ್, ಮೀರತ್, ಬಾಲ್ಸೂರಲ್ಲಿ ಆರಂಭಿಸಿತು. 1674ರಲ್ಲಿ ವಾಲಿಕೊಂಡಂ ಎಂಬಲ್ಲಿ ತನ್ನ ಕೇಂದ್ರವನ್ನು ಆರಂಭಿಸಿತು. ಅದಕ್ಕೆ ಈಗ ಪುದುಚೇರಿ ಅಥವಾ ಪಾಂಡಿಚೇರಿ ಅಂತ ಕರೀತಾರೆ. ಇದು ಅವರ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು. ಬಿಟ್ಟು ವಾಲಿಕೊಂಡಪುರಂ ಇದನ್ನ ಫ್ರೆಂಚರ್ ಏನ್ ಮಾಡಿದ್ರು 1674ರಲ್ಲಿ ಮುಸ್ಲಿಂ ಅಧಿಕಾರಿಯಿಂದ ಪಡ್ಕೊಂಡ್ರು. ಅದಕ್ಕೆ ಏನಂತ ಕರೆದ್ರು? ಪುದುಚೇರಿ ಅಥವಾ ಪಾಂಡಿಚೇರಿ. ಈ ಪುದುಚೇರಿ ಅಥವಾ ಪಾಂಡಿಚೇರಿ ಒಂದೇ. ಇದು ಎಲ್ಲಿದೆ? ಇಲ್ಲಿ ಏನಾಯ್ತು ಅಂತಂದ್ರೆ ಒಂದು ದೊಡ್ಡ ಕೋಟೆಯನ್ನು ಕಟ್ಕೊಂಡ್ರು. ಅದೇ ಅವರ ಪ್ರಮುಖ ಕೇಂದ್ರವಾಯಿತು. ಯಾವುದು? ಫ್ರೆಂಚರ ಆಡಳಿತ ಕೇಂದ್ರ ಆಯ್ತು. ಮುಂದೆ ಅವ್ರು ಬಿಟ್ಟು ಹೋಗುವವರೆಗೂ ಸಹಿತ ಅದು ಆಡಳಿತ. ಈ ಪಾಂಡಿಚೇರಿ ಗವರ್ನರ್ ಆಗಿ 1746ರಲ್ಲಿ ಡುಪ್ಲೆ ಬರ್ತಾರೆ. ಗವರ್ನರ್ ಜನರಲ್ ಅಥವಾ ಗವರ್ನರ್ ಆಗಿ ಯಾರು? ಫ್ರೆಂಚರ ಗವರ್ನರ್ ಯಾರು? ಡುಪ್ಲೆ ಬಂದ ತಕ್ಷಣ ಡುಪ್ಲೆ ಆಶೆ ಏನಾಗಿತ್ತು ಅಂತಂದ್ರೆ ಭಾರತದಲ್ಲಿ ಆಡಳಿತ ಆರಂಭಿಸಬೇಕು ಮತ್ತು ನಾವೊಬ್ಬರೇ ಆಡಳಿತ ಆರಂಭಿಸಬೇಕು, ಹೆಚ್ಚು ಪ್ರದೇಶ ಪೂರ್ತಿ ನಮ್ಮದಾಗಬೇಕು ಅನ್ನೋ ಆಸೆ ಇತ್ತು. ಯಾರು? ಡುಪ್ಲೆ. ಅವನ ಮಹತ್ವಾಕಾಂಕ್ಷೆ ಏನಾಗಿತ್ತು ಅಂತಂದ್ರೆ
ಭಾರತದ ಹೆಚ್ಚು ಪ್ರದೇಶದಲ್ಲಿ ಫ್ರೆಂಚರ ಅಧಿಕಾರ ಇರಬೇಕು. ಇದಕ್ಕಾಗಿ ನಾವು ಹೇಳ್ತೀವಿ ಈ ಫ್ರೆಂಚರಿಗೂ ಮತ್ತು ಇಂಗ್ಲಿಷರಿಗೂ, ಫ್ರೆಂಚರು ಮತ್ತು ಇಂಗ್ಲಿಷರ ಮಧ್ಯದಲ್ಲಿ ಎಲ್ಲಿ ನಮ್ಮ ಭಾರತದಲ್ಲಿ ಕಾದಾಟ ಸ್ಟಾರ್ಟ್. ಅಧಿಕಾರ ವಿಸ್ತರಣೆಗಾಗಿ, ಸಾಮ್ರಾಜ್ಯದ ವಿಸ್ತರಣೆಗಾಗಿ, ರಾಜಕೀಯ ಹತೋಟಿಗಾಗಿ ಇದೇನು ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಇವರಿಬ್ಬರ ನಡುವೆ ಏನ್ ಜಗಳ ಸ್ಟಾರ್ಟ್ ಆಗಿತ್ತು, ಇದೇ ಸಮಯದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಅಲ್ಲದು ಕರ್ನಾಟಕ ಮತ್ತು ಹೈದರಾಬಾದ್, ಕರ್ನಾಟಕ ಮತ್ತು ಹೈದರಾಬಾದ್ ನಿಜಾಮರ ನಡುವೆ ನಿಜಾಮರ ಸ್ಥಾನಕ್ಕಾಗಿ ಪೈಪೋಟಿ ಇರ್ತದೆ. ಇದನ್ನ ಇವರು ಬಹಳವಾಗಿ ಸ್ವೀಕರಿಸ್ತಾರೆ, ಲಾಭ ಪಡ್ಕೊಂಡು ನೋಡ್ತಾರೆ. ಯಾರು ಇವರಿಬ್ಬರ ನಡುವೆ ಇದನ್ನ ಲಾಭ ತಗೊಳಕ್ ನೋಡಿ ಇವರಿಬ್ಬರ ನಡುವೆ 3 ಕರ್ನಾಟಕ ಯುದ್ಧಗಳು ನಡೀತವೆ. 3 ಕರ್ನಾಟಕ ಯುದ್ಧಗಳು ನಡೀತವೆ. ಕರ್ನಾಟಕ ಅಲ್ಲದು ಕರ್ನಾಟಕ. ಎಲ್ಲಿದೆ ಕರ್ನಾಟಕ ಅಂತಂದ್ರೆ ತಮಿಳುನಾಡು. ಇಲ್ಲಿ ತಮಿಳುನಾಡಿನ ಈ ಭಾಗದಲ್ಲಿ ಬರ್ತದೆ, ತಮಿಳುನಾಡು ಅಂತ ಬರ್ತದೆ. ಕರ್ನಾಟಕ ಅಲ್ಲದು ಕರ್ನಾಟಕ ತಮಿಳುನಾಡಿನ ಪೂರ್ವ ಭಾಗದಲ್ಲಿ. ಹೌದಾ? ಈ ಕರ್ನಾಟಕ ಎಂಬ ಪ್ರದೇಶದ ಯುದ್ಧ ಅಂದ್ರೆ ಕರ್ನಾಟಕ ಯುದ್ಧ, 3 ಕರ್ನಾಟಕ ಯುದ್ಧಗಳು ಇವರಿಬ್ಬರ ನಡುವೆ. ಇದರಿಂದ ಏನಾಗತ್ತೆ, ಫ್ರೆಂಚರ ಪ್ರಭಾವ ಕಡಿಮೆ ಆಗ್ತೈತಿ. ಅದು ಅಂದ್ರೆ ಹೇಗೆ ನಡೀತು ಎಂಬುದನ್ನ ಈಗ ಅಧ್ಯಯನ ಮಾಡೋಣ. ಕರ್ನಾಟಕ ಯುದ್ಧಗಳಲ್ಲಿ ಮೊದಲನೆಯ ಕರ್ನಾಟಕ ಯುದ್ಧದ ಬಗ್ಗೆ ಅಧ್ಯಯನ ಮಾಡೋಣ. ಒಂದನೇ ಮೊದಲ ಕರ್ನಾಟಕ ಯುದ್ಧ. ಮೊದಲ ಕರ್ನಾಟಕ ಯುದ್ಧ 1746ರಿಂದ 48 2 ವರ್ಷ ಬಿಡ್ತದೆ. ಅಂದ್ರೆ ಇದು ಹೆಂಗ್ ನಡೀತು, ಯಾರ್ಯಾರು ನಡೀತು ಅಂತ ಹೇಳಿದ್ರೆ ಇಂಗ್ಲಿಷರು ಮತ್ತು ಫ್ರೆಂಚರು. ಇದಕ್ಕೆ ಕಾರಣ ಕರ್ನಾಟಕ ಎಂಬ ಪ್ರದೇಶದಲ್ಲಿ ಏನಾಗಿತ್ತು ಅಂತಂದ್ರೆ ಸಮಸ್ಯೆ. ಸೊ ಏನು ಕರ್ನಾಟಕ ಪ್ರದೇಶ, ಏನು ಹೈದರಾಬಾದ್ ಅಂತ ಹೇಳಿದ್ನೋ, ಈ ಹೈದರಾಬಾದ್ ಏನಿದೆ ಇಲ್ಲಿ, ಈ ಹೈದರಾಬಾದ್ ಸಂಸ್ಥಾನ ಹಿನ್ನೆಲೆ ಇದೆ. ಏನ್ ಯುದ್ಧಕ್ಕೆ ಹಿನ್ನೆಲೆ ಏನಿತ್ತು ಅಂದ್ರೆ 1724ರಲ್ಲಿ ಅಸಬ್ಜ ಎಂಬುವನು ಏನ್ ಮಾಡ್ತಾನೆ ಅಂತಂದ್ರೆ ಹೈದರಾಬಾದಿನಲ್ಲಿ ಸಂಸ್ಥಾನವನ್ನು ಆರಂಭಿಸ್ತಾನೆ. ಹೈದರಾಬಾದ್ ನಿಜಾಮ ಆಗ್ತಾನೆ, ಹೈದರಾಬಾದ್ ಸಂಸ್ಥಾನ ಆರಂಭ. ಇದರ ಅಧೀನದಲ್ಲಿ, ಹೈದರಾಬಾದಿನ ಅಧೀನದಲ್ಲಿ ಕರ್ನಾಟಕ ಎಂಬ ಒಂದು ಪ್ರಾಂತ ಅಂದ್ರೆ ಏನ್ರಿ ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಒಂದು ಜಿಲ್ಲೆ ಇಲ್ವೋ ಹಾಗೆ ಒಂದು ಪ್ರಾಂತ. ಆ ಪ್ರಾಂತದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಯಾರು ಅಸಬ್ಜ ಏನ್ ಮಾಡಿದ್ದ ಅಂತಂದ್ರೆ ದೋಸ್ತಲಿಯನ್ನ ಏನ್ ಮಾಡಿದ್ದ ಅಂತಂದ್ರೆ ಅಲ್ಲಿ ರಾಜನಾಗಿ ಮಾಡಿದ್ರು. ಇವರು ಇಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗಿತ್ತು. ಅವಾಗ ಏನಾಗ್ತೈತಿ, ದೋಸ್ತಲಿ ಮರಣದ ನಂತರ ಅಲ್ಲಿ ಏನಾಗ್ತೈತಿ ಅಂತಂದ್ರೆ ದೋಸ್ತಲಿ ಹೇಗೆ ಮರಣ ಆಗ್ತೈತಿ ಅಂತಂದ್ರೆ 1740ರಲ್ಲಿ ಮರಾಠ ಆಕ್ರಮಣ ಮಾಡ್ತಾರೆ. ಇವರಿಬ್ಬರ ನಡುವೆ ಜಗಳ ಸ್ಟಾರ್ಟ್ ಆಗತಿ. ಇದನ್ನ ಕಾದಂತ ಮರಾಠರು ಇವರ ಮೇಲೆ ಆಕ್ರಮಣ ಮಾಡಿ ಇವನನ್ನ ಕೊಲೆ ಮಾಡಿ ಮಾಡ್ಬಿಡ್ತಾರೆ. ಇವನ ತಮ್ಮನಾದಂತ ಚಂದಾ ಸಾಹೇಬರನ್ನ ಈ ಚಂದಾ ಸಾಹೇಬ್ ಹಿಡ್ಕೊಂಡು ಎಲ್ಲಿ ಹೋಗ್ತಾರೆ, ಸತಾರದಲ್ಲಿ ಹೋಗಿ ಜೈಲಿರ್ತಾರೆ. ಯಾರು ಆಗ ಈ ಅಸಬ್ಜ ತನ್ನ ಅಳಿಯನಾದ ಅನ್ವರುದ್ದೀನ್ ಕರ್ನಾಟಕದ ನವಾಬನನ್ನಾಗಿ ಮಾಡ್ತಾನೆ ಅಸಬ್ಜ. ವಿಷಯ ಏನು ಬೇಕಾಗಿದೆ ನಮಗೆ, ಈ ಕರ್ನಾಟಕ ಯುದ್ಧದ ಸಮಯದಲ್ಲಿ ಅನ್ವರುದ್ದೀನ್ ಕರ್ನಾಟಕದ ನವಾಬನಾಗಿದ್ದ. ಹೇಗಾದ ಅನ್ನೋದಕ್ಕೆ ಹಿನ್ನೆಲೆ, ಹೈದರಾಬಾದಿನ ಅಧೀನ ಕರ್ನಾಟಕ ಪ್ರಾಂತ,
ಅಸಫ್ ಜಾ ದೋಸ್ತಲಿ ಮಾಡಿದ್ದ. ದೋಸ್ತಲಿಯನ್ನ ಮರಾಠರು ಕೊಲೆ ಮಾಡ್ತಾರೆ. ಅನ್ವರುದ್ದೀನನ್ನ ಅಸಫ್ ಜಾ ಏನ್ ಮಾಡ್ದ ಅಂತಂದ್ರೆ, ಅನ್ವರುದ್ದೀನನ್ನ ಅಸಫ್ ಜಾ ಕರ್ನಾಟಕದ ನವಾಬನಾಗಿ ಮಾಡ್ದ. ಇಷ್ಟು ವಿಷಯ ಗೊತ್ತಿರ್ಬೇಕು. ಹಿನ್ನೆಲೆ ಅದೇನು ಎಕ್ಸಾಮ್ ಬರೋದಿಲ್ಲ, ವಿಷಯ ಗೊತ್ತಿರಲಿ. ಹಾಗಾದ್ರೆ ಯಾವ ಕರ್ನಾಟಕದ ನವಾಬ್ ಅಂದ್ರೆ ಅನ್ವರುದ್ದೀನ್. ಈಗ ಯಾವ ಸಮಯದಲ್ಲಿ? ಕರ್ನಾಟಕ ಯುದ್ಧದ ಸಮಯದಲ್ಲಿ. ಮೊದಲ ಕರ್ನಾಟಕ ಯುದ್ಧದ ಸಮಯದಲ್ಲಿ ಅನ್ವರುದ್ದೀನ್ ಏನಾಗಿದ್ದ ಅಂತಂದ್ರೆ ನವಾಬನಾಗಿದ್ದ. ಎಲ್ಲಿದು? ಕರ್ನಾಟಕದ ನವಾಬ ಅನ್ವರುದ್ದೀನ್. ಕರ್ನಾಟಕ ಎಲ್ಲಿದೆ ಅಂತ ಹೇಳಿದೀನಿ? ತಮಿಳುನಾಡಿನ ಪೂರ್ವ ಭಾಗ. ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಡುಪ್ಲಿಗೆ ಆಸೆ ಇತ್ತಲ್ಲ. ಏನ್ ಆಸೆ ಇತ್ತು? ಇಡೀ ಭಾರತದಲ್ಲಿ ಅಧಿಕಾರವನ್ನು ವಿಸ್ತರಿಸಬೇಕಂತ. ಈ ಮದ್ರಾಸ್ ಏನಾಗಿತ್ತು ಅಂತಂದ್ರೆ, ಇಲ್ಲಿ ಮದ್ರಾಸ್ ಏನ್ ಬರುತ್ತೆ ಚೆನ್ನಾಗಿರತ್ತ? ಮದ್ರಾಸ್ ಯಾರ ಬಳಿಯಲ್ಲಿತ್ತು ಅಂದ್ರೆ ಇಂಗ್ಲಿಷರ ಬಳಿಯಲ್ಲಿ. ಬಹಳ ಆದಾಯ ಹೆಚ್ಚು ಬರುವಂತಹ ಒಂದು ಪ್ರದೇಶ. ಅದರ ಮೇಲೆ ಕಣ್ಣು ಬಿದ್ರಿ ಯಾರು ಅಂತಂದ್ರೆ ಫ್ರೆಂಚ್ ಡುಪ್ಲೆ ಕಂಡು. ಇದನ್ನು ವಶಪಡಿಸ್ಕೋಬೇಕು ಅಂತೇಳಿ, ಮದ್ರಾಸನ್ನ ವಶಪಡಿಸ್ಕೋಬೇಕಂತೇಳಿ ಡುಪ್ಲೆ ಏನ್ ಮಾಡ್ತಾನೆ ಅಂತಂದ್ರೆ ಮಾರಿಷ್ ನಲ್ಲಿ, ಇಲ್ಲಿ ಮಾರಿಷಸ್ ಈ ಮಾರಿಷಸ್ ನಲ್ಲಿ ಯಾರಾಗಿರ್ತಾರಲ್ಲ ಲಾಬೋರ್ಡಿನಾ ಅನ್ನುವ ವ್ಯಕ್ತಿ. ಇವ ಸೈನ್ಯದ ಮುಖಂಡ. ಮಾರಿಷ್ ಅನ್ನೋದು ಪ್ರದೇಶ, ಮಾರಿಸಸ್ ಎಂಬುದು ಪ್ರದೇಶ. ಈ ಪ್ರದೇಶದ ಸೈನ್ಯದ ಅಧಿಕಾರಿ ಯಾರು ಅಂತಂದ್ರೆ ಲಾಬೋರ್ಡಿನಾ. ಇವನಿಗೆ ಡುಪ್ಲೆ ಹೇಳ್ತಾನೆ, ನೀನು ಹೋಗಿ ಮದ್ರಾಸನ್ನ ವಶಪಡಿಸ್ಕೋ. ಸೇನಾಧಿಪತಿ ಲಾಬೋರ್ಡಿನಾ ಹೇಳ್ತಾನೆ, ನೀವು ಹೋಗ್ಬಿಟ್ಟು ಮದ್ರಾಸನ್ನ ವಶಪಡಿಸ್ಕೋ. ಅದೇ ತರನಾಗಿ ಈ ಲಾಬೋರ್ಡಿಯಾ ಏನ್ ಮಾಡ್ತಾನೆ, ದೊಡ್ಡ ಸೈನ್ಯವನ್ನ ತೆಗೆದುಕೊಂಡು ಹೋಗಿ ಇಲ್ಲಿರುವಂತಹ ಇಂಗ್ಲಿಷರನ್ನ ಸೋಲಿಸ್ತಾನೆ. ಇದನ್ನ ಏನ್ ಮಾಡ್ಬಿಡ್ತಾನೆ, ತನ್ನ ಅಧೀನ ಮಾಡ್ತಾನೆ. ಅಂದ್ರೆ ಇಂಗ್ಲಿಷ್ ಸುಮ್ಮಿರ್ತಾರ? ಅಲ್ಲಿದ್ದಂಥವ್ರು ಏನ್ ಮಾಡ್ತಾರೆ ಅಂತ, ಈ ಇಂಗ್ಲಿಷ್ ಏನ್ ಮಾಡಿದ್ರು ಅಂತಂದ್ರೆ ಈ ಮದ್ರಾಸನ್ನ ಬಿಡಿಸ್ಕೊಡ್ರಿ ಅಂತ ಯಾರ ಹತ್ರ ಹೋಗ್ತಾರೆ? ಈ ಅನ್ವರುದ್ದೀನ್ ಹತ್ರ ಹೋಗ್ತಾರೆ. ಇಲ್ಲಿ ತಕ್ಕ ಇಂಗ್ಲಿಷರು ಸೋತಾಗ ಇದನ್ನ ನಾವು ಬಿಡಿಸ್ಕೊಡ್ರಿ ಅಂತೇಳಿ ಇಂಗ್ಲಿಷರು ಅನ್ವರುದ್ದೀನನ ಸಹಾಯ ಬೇಡಿದ್ರು. ಆ ಅನ್ವರುದ್ದೀನ್ ಮಾಡ್ತಾನೆ, ಸೈನ್ಯ ತಗೊಂಡು ಆಕ್ರಮಣ ಮಾಡಿ ಅನ್ವರುದ್ದೀನ್ ಸೋಲ್ತಾನೆ. ಅನ್ವರುದ್ದೀನ್ ಸೋತ. ಇದು ಕರ್ನಾಟಕ ಯುದ್ಧದ ಇತಿಹಾಸ. ಕರ್ನಾಟಕ ಯುದ್ಧ ಹಿಂಗ್ ಹೇಳಿದ್ರು. ಅನ್ವರುದ್ದೀನ್ ಸೋತ ನಂತರ ಏನ್ ಮಾಡ್ಬೇಕಾಗಾದ್ರೆ ಅನ್ವರುದ್ದೀನ್ ಮತ್ತು ಇಂಗ್ಲಿಷರು ಒಂದು ಪ್ಲಾನ್ ಮಾಡ್ತಾರೆ. ಏನ್ ಪ್ಲಾನ್ ಮಾಡ್ತಾರೆ? ಒಂದಿಷ್ಟು ಜೊತೆಗೆ ಒಪ್ಪಂದ ಮಾಡ್ಕೊಳ್ತಾರೆ. ನೀನು ಒಂದಿಷ್ಟು ರೊಕ್ಕ ಕೊಡ್ತೀವಪ್ಪ, ನೀವು ಹೋಗ್ಬಿಡು. ಹಾಗೆ ಹಣದ ಆಮಿಷ ತೋರಿಸಿದಾಗ ಹಣವನ್ನು ಇಸ್ಕೊಂಡು ಏನ್ ಮಾಡ್ಬಿಡ್ತಾನೆ, ಮರಳಿ ಇಲ್ಲಿಗೆ ಹೋಗ್ಬಿಡ್ತಾನೆ. ಮದ್ರಾಸಿನಿಂದ ಮಾರಿಸಸ್ಸಿಗೆ ಹೋಗ್ಬಿಡ್ತಾನೆ ದುಡ್ಡು ಇಸ್ಕೊಂಡು. ಈ ವಿಷಯ ಗೊತ್ತಾದ ಯಾರಿಗೆ? ಡುಪ್ಲೆ. ನನಗೆ ಏನು ಕೇಳಲಿಲ್ಲಲ್ಲ ಇವ, ರೊಕ್ಕ ಇಸ್ಕೊಂಡು ಹೋದಲ್ಲ ಅಂತ ಸಿಟ್ಟು ಬಂತ. ಡುಪ್ಲಿಗೆ ಸಿಟ್ಟು ಬಂದ ನಂತರ ಡುಪ್ಲೆ ಏನ್ ಮಾಡ್ಬಿಡ್ತಾನೆ, ಸಿಟ್ಟು ಇವನ ಹೋದ ವರ್ಷಕ್ಕೆ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಮತ್ತೆ ಇದ್ರ ಮೇಲೆ ಸತತ ಪ್ರಯತ್ನ ಮಾಡ್ತಾನೆ. ಅದರ ಮೇಲೆ ಯುದ್ಧದ ಇಲ್ಲಿ ಮದ್ರಾಸಿನ ಮೇಲೆ ಮತ್ತೆ ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೀಗೆ ಸುಮಾರು ವರ್ಷಗಳ ನಡುವೆ ಯುದ್ಧ ನಡೆದಿರ್ತೈತಿ. ಕೊನೆಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಯುರೋಪಿನಲ್ಲಿ ಈ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಅಂದ್ರೆ ಇಂಗ್ಲಿಷರು ಮತ್ತು ಫ್ರೆಂಚರು, ಇಂಗ್ಲಿಷರು ಇಂಗ್ಲೆಂಡ್, ಫ್ರೆಂಚರು ಫ್ರಾನ್ಸ್, ಈ ಎರಡೂ ದೇಶಗಳ ನಡುವೆ ಅಲ್ಲಿ ಯುದ್ಧ ನಡೆದಿರ್ತದೆ. ಸಪ್ತವಾರ್ಷಿಕ ಯುದ್ಧಗಳು ಅಂತೇಳಿ ಅಲ್ಲಿ ಏನಾಗ್ಬಿಡ್ತದೆ ಅಂತಂದ್ರೆ ಒಂದು ಒಪ್ಪಂದ ಆಗ್ತದೆ. ಯಾವುದೋ ಇಂಗ್ಲೆಂಡ್ ಮತ್ತು ಫ್ರಾನ್ಸ್, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ಈ ದೇಶಗಳ ನಡುವೆ ಯಾವ ಒಪ್ಪಂದ ಆಗ್ತತಿ? ಎಕ್ಸ್ ಲಾ ಚಾಪಲ್. ಯಾವುದು? ಎಕ್ಸ್ ಲಾ ಚಾಪೆಲ್. ಎಕ್ಸ್ ಲಾ ಚಾಪೆಲ್ ಎಂಬ ಒಂದು ಒಪ್ಪಂದ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಲ್ಲಿ ಆ ಯುದ್ಧ ನಿಲ್ಲಿಸೋಣ.
ಆ ಯುದ್ಧದ ಒಪ್ಪಂದ ಏನಾಗಿರ್ತೈತಿ, ಈ ಒಪ್ಪಂದದ ಪರಿಣಾಮವಾಗಿ ಇಲ್ಲಿ ನಮ್ಮ ಭಾರತದಲ್ಲಿ ನಡೆದಿತ್ತು ಮೊದಲ ಕರ್ನಾಟಕ ಯುದ್ಧ, ಅದು ಸಹಿತ ನಿಲ್ತೈತಿ. ಮದ್ರಾಸ್ ಮರಳಿ ಇಂಗ್ಲಿಷರ್ ಸೇರ್ತೈತಿ, ಇಬ್ರು ಯುದ್ಧ ಮಾಡೋದು ಬೇಡ ಅಂತ ಒಂದು ಒಪ್ಪಂದಕ್ಕೆ ಬರ್ತಾರೆ. ಹಂಗಾರ ಒಂದನೇ ಕರ್ನಾಟಕ ಯುದ್ಧದ ಯಾವ ಒಪ್ಪಂದ ಕೊನೆಗೊಳ್ತದೆ ಅಂದ್ರೆ ಎಕ್ಸ್ ಲಾ ಚಾಪಲ್. ಇದು ಆಗಿದ್ದು ಎಲ್ಲಿಪ್ಪ ಅಂತಂದ್ರೆ ಯುರೋಪಿನಲ್ಲಿ. ಈ ಒಪ್ಪಂದದಿಂದ ಮೊದಲ ಕರ್ನಾಟಕ ಯುದ್ಧ ಕೊನೆಗೊಳ್ತತಿ. ಹಂಗಾರೆ ಮೊದಲ ಕರ್ನಾಟಕ ಯುದ್ಧಕ್ಕೆ ಕಾರಣ ಇಲ್ಲಿ ಡುಪ್ಲೆ ಏನ್ ಮಾಡ್ಬಿಡ್ತಾನೆ, ಮದ್ರಾಸ್ ವಶಪಡಿಸಿಕೊಂಡ ಪ್ರಯತ್ನ ಮಾಡ್ತಾನೆ, ಲಾಬೋಡಿಯ ವಶಪಡಿಸಿಕೊಳ್ತಾನೆ. ಆದ್ರೆ ಇಂಗ್ಲಿಷರು 11 ದಿನ ಸಹಾಯ ಪಡಿತಾರೆ. 11 ದಿನಗಳು ಲಾಬೋಡಿಗೂ ಯುದ್ಧ ಆಗುತ್ತೆ, ಅದರಲ್ಲಿ ಸೋಲ್ತಾನೆ. ಆಗ ಡುಪ್ಲೆ ಆಕ್ರಮಣ ಮಾಡ್ತಾನೆ. ಡುಪ್ಲೆಗೂ ಮತ್ತು ಇಂಗ್ಲಿಷರಿಗೂ ಯುದ್ಧ ಸ್ಟಾರ್ಟ್ ಆಗ್ತೈತಿ. ಆದರೆ ಎಕ್ಸ್ ಲಾ ಚಾಪಲ್ ಯುದ್ಧ ಒಪ್ಪಂದದ ಪ್ರಕಾರ ಒಂದನೇ ಕರ್ನಾಟಕ ಯುದ್ಧ ಕೊನೆಗೊಳ್ತೈತಿ. ಹೀಗೆ ಏನಾಗತ್ತೆ ಅಂತ ಒಂದನೇ ಕರ್ನಾಟಕ ಯುದ್ಧ ನಡೀತೈತಿ. ಮುದ್ದು ಮಕ್ಕಳೇ, ಈಗ ಏನ್ ಮಾಡ್ಬೇಕು ಅಂತಂದ್ರೆ, ನಾ ಏನು ಹಿಂದೆಲ್ಲ ಪಾಠ ಮಾಡಿದೆ, ಮ್ಯಾಪ್ ಬಿಡಿಸ್ಕೊಳ್ಳಿ. ಇಂಗ್ಲಿಷರ ಪ್ರದೇಶಗಳು ಆಡಳಿತ ಕೇಂದ್ರಗಳನ್ನ ಮಾಡಿಕೊಳ್ಳಿ, ಗುರುತಿಸ್ರಿ ಒಂದು ಕಲರ್ ಇಂದ. ಇನ್ನೊಂದರಲ್ಲಿ ಫ್ರೆಂಚರ ಆಡಳಿತ ಕೇಂದ್ರಗಳನ್ನ ಗುರುತಿಸ್ರಿ. ಇನ್ನ ಮೊದಲು ಬರೆದಿದ್ದರಲ್ಲಿ ಇಸ್ವಿವಾರು 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ರಚನೆ ಆಯಿತು. 1613ರಲ್ಲಿ ಮೊಟ್ಟ ಮೊದಲ ವ್ಯಾಪಾರ ಕೇಂದ್ರ ಸೂರತ್ತಲ್ಲಿ ಆರಂಭಿಸ್ತು. ಹಾಗೆ ಕ್ರಮಬದ್ಧವಾಗಿ ಮಾಡಿಕೊಳ್ಳಿ. ಅದೇ ರೀತಿ ಫ್ರೆಂಚರ ಕ್ರಮಬದ್ಧವಾಗಿ ಬರೆಯಿರಿ. ಬರೆದು ಇವುಗಳನ್ನ ನೀವೇನ್ ಮಾಡ್ಬೇಕು, ನಾಳೆ ಒಪ್ಪಿಸ್ಬೇಕು ಅಂತ ಬರ್ದಿಟ್ಕೊಂಡ್ರೆ ಓದ್ಲಿಕ್ಕೆ ಉತ್ತಮ ಆಗ್ತದೆ. ಓಕೆ, ಮುಂದಿನ ಪಾಠವನ್ನ 2ನೇ ಕರ್ನಾಟಕ ಯುದ್ಧ ಮತ್ತು 3ನೇ ಕರ್ನಾಟಕ ಯುದ್ಧವನ್ನ ನಾಳೆಗೆ ಅಭ್ಯಾಸ ಮಾಡೋಣ. ಓಕೆ.